ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶೋಭಾಸ್ ಲೈಫ್ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ದೀಪಾವಳಿ ಹಬ್ಬವನ್ನು ಯಾವಾಗ ಆಚರಿಸಬೇಕು ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇನೆ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದನ್ನು ಶೇರ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾವುದರ ಬಗ್ಗೆ ಮಾಹಿತಿ ಬೇಕು ಅನ್ನುವುದನ್ನು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಬನ್ನಿ, ಹಾಗಿದ್ದರೆ ದೀಪಾವಳಿ ಹಬ್ಬವನ್ನು ಯಾವಾಗ ಆಚರಿಸಬೇಕು, ಯಾವ ಸಮಯದಲ್ಲಿ ಆಚರಿಸಬೇಕು, ಯಾವ ದಿನಾಂಕದಂದು ಆಚರಿಸಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ಇಂದು ನಾನು ತಿಳಿಸಿಕೊಡಲಿದ್ದೇನೆ. ಬನ್ನಿ. 2025ರ ದೀಪಾವಳಿ ಹಬ್ಬವನ್ನು ಮುಖ್ಯವಾಗಿ ಅಕ್ಟೋಬರ್ 20 ಸೋಮವಾರ ಮತ್ತು ಅಕ್ಟೋಬರ್ 21 ಮಂಗಳವಾರ ಆಚರಿಸಲಾಗುತ್ತದೆ. ಅಮಾವಾಸ್ಯೆ ತಿಥಿ ಎರಡೂ ದಿನ ಬಂದಿರುವುದರಿಂದ ಕೆಲವೆಡೆ ಅಕ್ಟೋಬರ್ 20ರಂದು ಮತ್ತು ಇನ್ನು ಕೆಲವು ಕಡೆ ಅಕ್ಟೋಬರ್ 21ರಂದು ಲಕ್ಷ್ಮೀ ಪೂಜೆ ಮಾಡಲಾಗುತ್ತದೆ. ದೀಪಾವಳಿ ಹಬ್ಬದ 5 ದಿನಗಳ ವಿವರ ಕೂಡ ಇಲ್ಲಿ ತಿಳಿಸಿಕೊಡಲಿದ್ದೇನೆ. ಅಕ್ಟೋಬರ್ 18ರಂದು ಶನಿವಾರ ಧನತ್ರಯೋದಶಿ ಅಂದರೆ ಧನ್ತೇರಸ್. ಅಕ್ಟೋಬರ್ 19 ಭಾನುವಾರ ನರಕ ಚತುರ್ದಶಿ. ಕೆಲವು ಕಡೆ ನಾರ್ತ್ ಕಡೆ ಅಂದರೆ ಛೋಟಾ ದೀಪಾವಳಿ ಅಥವಾ ಚೋಟಿ ದೀಪಾವಳಿ ಅಂತ ಕೂಡ, ಕಿರು ದೀಪಾವಳಿ ಅಂತ ಕೂಡ ಮಾಡ್ತಾರೆ. ಹಾಗೆಯೇ ಅಕ್ಟೋಬರ್ 20 ಸೋಮವಾರ ಲಕ್ಷ್ಮೀ ಪೂಜೆ ಅಥವಾ ಮುಖ್ಯ ದೀಪಾವಳಿ. ಅಕ್ಟೋಬರ್ 22 ಬುಧವಾರ ಗೋವರ್ಧನ ಪೂಜೆ. ಅಕ್ಟೋಬರ್ 23 ಗುರುವಾರ ಭಾಯ್ದೂಜ್. ಇದು ಬಂದ್ಬಿಟ್ಟು ನಮಗೆ ನಾರ್ತ್ ಇಂಡಿಯನ್ ಸೈಡೆಲ್ಲ ಇದನ್ನು ಸೆಲೆಬ್ರೇಟನ್ನು ಮಾಡ್ತಾರೆ. ಹಾಗಿದ್ರೆ ಯಾವ ದಿನಾಂಕದಂದು ಮಾಡಿದರೆ ಶ್ರೇಷ್ಠ, ಯಾವ ಸಮಯದಲ್ಲಿ ಮಾಡಿದರೆ ಶ್ರೇಷ್ಠ ಎಂಬುದನ್ನು ಈಗ ತಿಳಿಸಿಕೊಡುತ್ತೇನೆ. 2025ರ ದೀಪಾವಳಿ ಹಬ್ಬವು ಅಕ್ಟೋಬರ್ 21 ಮಂಗಳವಾರದಂದು ಲಕ್ಷ್ಮೀ ಪೂಜೆ ದಿನ ಬರುತ್ತದೆ. ಕರ್ನಾಟಕದಲ್ಲಿ ಅಕ್ಟೋಬರ್ 22ರಂದು ಕೂಡ ದೀಪಾವಳಿ ರಜೆ ಇರುತ್ತದೆ. ಲಕ್ಷ್ಮೀ ಪೂಜೆಗೆ ಶುಭ ಮುಹೂರ್ತವು ಸಂಜೆ ಇರುತ್ತದೆ. ಬೆಂಗಳೂರಿನಲ್ಲಿ ಪೂಜೆಗೆ ನಿಗದಿತ ಸಮಯವೆಂದರೆ ಲಕ್ಷ್ಮೀ ಪೂಜೆ ಮುಹೂರ್ತ ಸಂಜೆ 7:31ರಿಂದ 8:25ರವರೆಗೆ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು. ಪೂಜಾ ಸಮಯ 54 ನಿಮಿಷಗಳು ಇರುತ್ತದೆ. ಈ 54 ನಿಮಿಷಗಳಲ್ಲಿ ಯಾವಾಗಾದರೂ ನೀವು ಪೂಜೆಯನ್ನು ಮಾಡಬಹುದು. ಲಕ್ಷ್ಮೀ ಪೂಜೆ. ಈ ಮಾಹಿತಿ ಇಷ್ಟವಾಯಿತಾ? ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಯಾವ ಮಾಹಿತಿಯನ್ನು ನಿಮಗೆ ಕೊಡಬೇಕು, ಶೇರ್ ಮಾಡಬೇಕು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.